ಆಗಿದೆ. ಟೋಟಲ್ 1000 ಕೇಸ್ ಅಲ್ವಾ? 1000 ಕೇಸ್ ಅಂತ ಯಾರು ಅಂದ್ರೆ ಒಂದು ವಿಡಿಯೋದ ಪ್ರಕಾರ ಒಂದು ವಿಡಿಯೋ 1000 ಕೇಸ್ಗಳಿದಾವೆ, ಅದರಲ್ಲಿ 13 ಆಗಿದೆ. ಚೀಪ್ ಡೇಟಾ ಇರುವ ದೇಶ ಇದು. 100 ಇದ್ದದ್ದು 500 ಆಗುತ್ತೆ, 500 ಇದ್ದದ್ದು 1000 ಆಗುತ್ತೆ. ಓಕೆ, ನಾವು ಆ ಕಂಪ್ಲೇಂಟ್ಗೆ ಒಳಪಟ್ಟು ಮಾತಾಡೋಣ. ಆತ ಬರೆದಿರುವಂತ ಇವತ್ತು ಏನು 13 ಪಾಯಿಂಟ್ಗಳು ಮಾಡಿದ್ದಾರೆ. ಅದರಲ್ಲಿ ನಮ್ಮ ಸುವರ್ಣ ರಿಪೋರ್ಟರ್ ಹೇಳ್ತಾ ಇದ್ದಂಗೆ 1-1.5 ಕಿಲೋಮೀಟರ್ ಒಳಗಡೆ ಹೋಗಿ ಕೂತಿರುವ ಜಾಗವನ್ನು ತೋರಿಸಿದ್ರು ಅಂತ. ನನಗೆ ಆಶ್ಚರ್ಯ ಆಗೋದು, ನನಗೆ ನೋ ಅಬ್ಜೆಕ್ಷನ್, ನೀವು ಹೇಳ್ದಂಗೆ 100% ಆಗ್ಲಿ, ಏನಾಗಬೇಕು ತನಿಖೆಗಳಾಗುತ್ತೆ. SIT ಯಾವುದೇ ಮುಲಾಜ್ ನೋಡದೆ ತನಿಖೆ ತೋರಿಸಿದ ಪ್ರತಿ ಜಾಗವನ್ನು ಅಗಿಬೇಕು. ನಾನು ಹೇಳ್ತಾ ಇರೋದು ಅದೇ ಜಾಗ ಅಲ್ಲ. ಅವನಿಗೆ ಪಾಪ ಮರ್ತ್ ಹೋಗಿ 3 ಅಡಿ ಆ ಕಡೆ ಹೇಳಿರ್ಬೋದು, 3 ಅಡಿ ಈ ಕಡೆ ಹೇಳಿರ್ಬೋದು, ಸುತ್ತಮುತ್ತ ಆಗದು ಬಿಡ್ಲಿ, JCB ಹಾಕೊಂಡು ಸಿಗ್ಲಿ, ಅದು ಸೆಕೆಂಡ್ರಿ. ಬಟ್ ಸಿಕ್ಕ ಕೂಡಲೇ ಯಾರನ್ನೋ ಅಪರಾಧಿ ಸ್ಥಾನದಲ್ಲಿ ಇಡಬೇಡಿ ಅಂತ. ಅಲ್ಲಿ ಒಂದು ಶವ ಸಿಕ್ಕ ಕೂಡಲೇ ಇಲ್ಲ ನಾವ್ ಹೇಳಿಲ್ವಾ ನೋಡಿ ಅಲ್ಲಿ ಬಾಡಿ ಸಿಕ್ತು ಅಂತ. ಧರ್ಮಸ್ಥಳದಲ್ಲಿ ಸಾಕಷ್ಟು ಅನಾಥ ಶವಗಳು ಸಿಕ್ಕಿದೆ ಅಂತ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಅಫಿಷಿಯಲಿ ಪ್ರೆಸ್ ಮೀಟ್ ಮಾಡಿ ಹೇಳಿದ್ದಾರೆ. ಅಂಡ್ ಅದು ಪ್ರತಿಯೊಂದಕ್ಕೂ ಸಹಿತ 2006ರಲ್ಲಿ ಅಲ್ಲಿ ಸ್ಮಶಾನ ಬಂದಿದ್ದು, ಅದಕ್ಕೆ ಮುಂಚೆ ಸರ್ಕಾರಿ ಜಾಗಗಳಲ್ಲಿ ಎಲ್ಲೆಲ್ಲ ಅಗಿತಾ ಇದ್ವಿ, ಎಲ್ಲೆಲ್ಲಿ ಹುಣ್ತಾ ಇದ್ವಿ, ಅದಕ್ಕೆ ಅಫಿಷಿಯಲಿ ನಾವು ಗ್ರಾಮ ಪಂಚಾಯತಿಯಿಂದ ದುಡ್ಡು ಕೊಟ್ಟು ಇವ್ರ ಕೈಲಿ ಹುಣ್ಸಿದೀವಿ ಅಂತ. ಆ ಜಾಗವನ್ನು ತೆಗೆದ ಮೇಲೆ ಇವಾಗ FSL ರಿಪೋರ್ಟ್ ಬರೋದ್ರೊಳಗಡೆ ಮತ್ತೆ ಇನ್ಯಾರನ್ನು ನೀವು ಅವರ ಅಪರಾಧಿಗಳು, ನಾವು ಹೇಳಿರ್ಲಿಲ್ವಾ ಸತ್ಯ ನಾವೇನು ಸುಳ್ಳು ಹೇಳಿದ್ವಾ ಅಂತ ಹೇಳಿ ಸ್ಟ್ರೈಟ್ ಅವೇ ಅಟ್ಯಾಕ್ ಮಾಡ್ಲಿಕ್ಕೆ ಹೋಗಬೇಡಿ ಅನ್ನೋದು ಒಂದು. ಅಂಡ್ ಇದು ಧರ್ಮಸ್ಥಳದ ಒಂದು ವಿಚಾರದಲ್ಲ ನಾನು ಹೇಳ್ತಾ ಇರೋದು. ಈಗ ಕುಮಾರಧಾರದಲ್ಲೂ ಲಾಸ್ಟ್ 6 days ಬ್ಯಾಕ್ ಒಬ್ಬ ಆಂಬ್ಯುಲೆನ್ಸ್ ಡ್ರೈವರು ಇದರಲ್ಲಿ ಸುಬ್ರಹ್ಮಣ್ಯದಲ್ಲಿ ಸತ್ತೋದ್ರು, ಕುಮಾರಧಾರದಲ್ಲಿ ಸಿಕ್ಕಿ. ಇದೇ ಧರ್ಮಸ್ಥಳದಲ್ಲಿ ಜಸ್ಟ್ ಬಿಫೋರ್ 4-5 days ಬಸವರಾಜ್ ಪಾಟೀಲ್ ಅಂತ ಕುಷ್ಟಗಿ ಅವ್ರ ಬಾಡಿ ಸಿಕ್ತು. ಅಂದ್ರೆ ಇವ್ರು ಹೇಳೋ ಪ್ರಕಾರ ಏನಾಗ್ತಾ ಇದೆ, ಈ ಇಷ್ಟೆಲ್ಲ ಸೆನ್ಸೇಷನ್ ನಡಿಬೇಕಾದ್ರೂ ಯಾರೋ ಬಂದು ಅದನ್ನ ಮಾಡಿದ್ರು ಅಂತಾನ? ಹಂಗಲ್ಲ. ಬಟ್ ಬಾಡಿ ಸಿಗುತ್ತೆ, ಬಾಡಿ ಸಿಗ್ಬೋದು. ಇವನೇ ಹೂಳಿರೋದಾದ್ರೆ, ಇವನಿಗೆ ಕಾಸು ಕೊಟ್ಟು ಗ್ರಾಮ ಪಂಚಾಯತಿ ಅವ್ರು ಹೂಳಿರೋದಾದ್ರೆ 100% ಅಲ್ಲಿ ಸಿಗ್ಬೋದು ಬಾಡಿ. ಆದ್ರೆ ಬಾಡಿ ಸಿಕ್ಕ ಮಾತ್ರಕ್ಕೆ ಸಂಭ್ರಮಿಸಬೇಡಿ ಅಂತ ಅಷ್ಟೇ ನಾನು ಹೇಳ್ತಾ ಇರೋದು. ಅದೇ FSLಗೆ ಹೋಗ್ಲಿ, ರಿಪೋರ್ಟ್ ಬರಲಿ, ಏನಾಗುತ್ತೆ, ಯಾರ ಬಾಡಿ ಅನ್ಐಡೆಂಟಿಫೈಡಾ, ಅದಕ್ಕೆ ಕೊಟ್ಟಿದ್ರ ಸ್ಟೇಟ್ಮೆಂಟ್ಸ್, ಎಷ್ಟು ಅಮೌಂಟ್ ಕೊಟ್ಟಿದ್ರಿ, ಅದು ಗಂಡ ಹೆಣ್ಣ, ಎಷ್ಟು ಏಜು ಎಲ್ಲ ಗೊತ್ತಾಗುತ್ತೆ. ಅಲ್ಲಿ ತನಕ ಸ್ವಲ್ಪ ತಾಳ್ಮೆಯಿಂದಿರಿ ಅಂತ ಅಷ್ಟೇ. ಅದು ನಮ್ಮ ವಾದ. ಇಲ್ಲಿ ತನಕ ಮಾಡಿರೋದಲ್ಲ. ಈಗ ಈ 13 ಜಾಗಗಳನ್ನು ಗುರುತಿಸಲಾಗಿದೆಯಲ್ಲ, ಗ್ರಾಮ ಪಂಚಾಯತಿ ಅವರು ಬಂದು ರೆಕಾರ್ಡ್ ತೋರಿಸಲಪ್ಪ, ಈ ಜಾಗದಲ್ಲಿ ಹೂತಿದ್ದಕ್ಕೆ ನಮ್ಮ ಹತ್ರ ರೆಕಾರ್ಡ್ ಇದೆ. ಇವಾಗ ಅಲ್ಲ ನಾನು ಅದನ್ನ ಹೇಳ್ತಾ ಇರೋದು. ಈಗ ಹೂತಿದ್ದನ್ನ ತೆಗೆದ ಮೇಲೆ ಬಾಡಿ FSL ಹೋದ್ಮೇಲೆ ಇದು ಗಂಡ ಹೆಣ್ಣ ಯಾವ ಜಾಗದಲ್ಲಾಗಿದ್ದು ಗೊತ್ತಾಗುತ್ತೆ. ಗೊತ್ತಾದ ಮೇಲೆ ಹೌದು ಈ ತರದೊಂದು ಮಿಸ್ಸಿಂಗ್ ಕೇಸ್ ಇತ್ತ ಅಥವಾ ಈ ತರದೊಂದು ಬಾಡಿ ಹೂತಿದ್ರ ಅಂತೇಳಿ ಗ್ರಾಮ ಪಂಚಾಯತಿ ಕೊಟ್ಟಾಗ 100% ಅವ್ರು ಕೊಡ್ಲೇಬೇಕು. ಕೊಟ್ಟಿಲ್ಲ ಅಂದಾಗ 100% ಏನ್ ನಡಿಬೇಕು ನೆಕ್ಸ್ಟ್ ನಡೆಯುತ್ತೆ. ಬಟ್ ಈ ಕ್ಷಣಕ್ಕೂ ಹೇಳ್ತಿರೋದೇನು, ಇದು FSLಗೆ ಹೋದ್ರು ಸಹಿತ ಅತ್ಯಾಚಾರ ಆಗಿದೆಯಾ ಅನ್ನೋದು ಗೊತ್ತಾಗುತ್ತಾ, ಕುತ್ತಿಗೆ ಹೆಚ್ಚಿದ್ದಾರೆ ಅನ್ನೋದು ಗೊತ್ತಾಗುತ್ತಾ, ಕೆಲವು ಗೊತ್ತಾಗ್ಬೋದು. ಇನ್ನೊಂದೇನು ಅಂತಂದ್ರೆ, ಈಗ FSL ಎಕ್ಸ್ಪೋರ್ಟ್ ಹೇಳಿದಾಗ ಅವ್ರು ಹೇಳಿದ್ರು 2-3 ಅಡಿಗಳ ಒಳಗಡೆ ಎಲ್ಲಾದ್ರೂ ಹೂತಿದ್ರೆ ಅದರ ಮಾಯಿಶ್ಚರ್ ಇನ್ನು ಉಳ್ಕೊಂಡಿದ್ರೆ ಅದಕ್ಕೆ ಅವಕಾಶಗಳಿದೆ ಅಂತ ಹೇಳ್ತೀವಿ. ಒಬ್ಬನೇ ಮನುಷ್ಯ ಆಗಿರೋದ್ರಿಂದ, ಒಬ್ಬ ಭೀಮ ಪಾಪ 60-70 kg ದೇಹವನ್ನು ಹೊತ್ಕೊಂಡೋಗಿ ಕಾಡೊಳಗೆ 1.5 ಕಿಲೋಮೀಟರ್ ಹೋಗಿ 8 ಅಡಿ ಅಂತೂ ತೊಡರಕ್ ಚಾನ್ಸ್ ಇಲ್ಲ. ತೋಡಿದ್ರೆ 2-3 ಪ್ರಶ್ನೆ ಮಾಡ್ಬೇಕೀಗ ಅಂತ ನಾನು ಹೇಳೋದು. ವೇಳೆ ಶವ ಅಲ್ಲಿ ಸಿಕ್ಕರೆ ಪಂಚಾಯತ್ ಬಳಿ ಆ ದಾಖಲೆಗಳಿಲ್ಲ ಇಲ್ಲ ಅಂತ ತಿಳ್ಕೊಳ್ಳಿ. ಹೌದು, ಪಂಚಾಯತ್ ಬಳಿ ಆ ದಾಖಲೆಗಳಿಲ್ಲ. ಆವಾಗ ಭೀಮನ ಸ್ಟೇಟ್ಮೆಂಟ್ ಕರೆಕ್ಟ್ ಅಂತ. ಯಾವ ಶವ ಅಂತ ಅದೀಗ ಅದು FSL ಪ್ರಕಾರ ಅದರದ್ದು ಲಿಮಿಟೇಷನ್ಸ್ ಎಷ್ಟೋ ಅದು ಮುಂದಿನ ಭಾಗ. ಆದ್ರೆ ಶವಗಳಲ್ಲಿ ದೊರಕಿದ್ರೆ ಪಂಚಾಯತ್, ಈಗ ಉಪಾಧ್ಯಕ್ಷರೇನೋ ಹೇಳಿಕೆ ಕೊಟ್ರಿ ಅಂತ ಹೇಳಿದ್ರಿ, ಪಂಚಾಯತ್ ಉಪಾಧ್ಯಕ್ಷರ ಬಳಿ ಎಲ್ಲಿ ಉಳಿಸಿದೀವಿ, ಯಾರ್ದು ಉಳಿಸಿದೀವಿ ಅಂತಕ್ಕಂಥ ದಾಖಲೆ ಇಲ್ಲ ಅಂತಂದ್ರೆ then it will be a big thing. Then it will be. Of course, then it will be. ಯಾಕಂದ್ರೆ ಅಲ್ಲಿ ಯಾಕೆ ಬಂತ ಶವಗಳು, ಅದು ಗಂಡೋ ಹೆಣ್ಣೋ, ಅದು ಹೇಗೆ ಕೊಲೆ ಆಯ್ತು ಅಂತಕ್ಕಂಥದ್ದು ಬಿಟ್ಬಿಡಿ ಒಂದು ಕ್ಷಣ. ಬಟ್ ಸಮಥಿಂಗ್ ಹ್ಯಾಸ್ ಹ್ಯಾಪನ್ಡ್ ಅಂತಕ್ಕಂಥದ್ದು ಪ್ರೂವ್ ಆಗುತ್ತೆ. If it is not given, ನಾನು ಹೇಳ್ತಾ ಇರೋದು ಹೌದಪ್ಪ, ಈ ಜಾಗದಲ್ಲಿ ಸಿಕ್ಕದ ಮೇಲೆ 100% ನೆಕ್ಸ್ಟ್ ಪಂಚಾಯತಿಗೆ ಹೋಗ್ಲೇಬೇಕು, ಹೋಗ್ತಾರೆ. ಪೊಲೀಸ್ ಸ್ಟೇಷನ್ ಅದ್ರ ರೆಕಾರ್ಡ್ ಇದೆಯಾ ಕೇಳ್ತಾರೆ. ಯಾಕಂದ್ರೆ ಪೊಲೀಸ್ ಸಮ್ಮುಖದಲ್ಲೇ ಪೊಲೀಸರಿಂದ ಇವ್ರಿಗೆ ಪತ್ರ ಬಂತು, ಪತ್ರ ಬರೆದ ಮೇಲೆ ಇವರು ಅದಕ್ಕೆ ದುಡ್ಡು ಕೊಟ್ಟು ಹುಣಿಸಿದಾರೆ ಅಂತ ಅಂದ್ಮೇಲೆ ಅಫ್ಕೋರ್ಸ್ ಅಲ್ಲಿ ಇದ್ದೇ ಇರಬೇಕು ದಾಖಲೆಗಳು. ಅಂಡ್ ನಾನು ಹೇಳ್ತಾ ಇರೋದು, ಅಲ್ಲಿ ಇವಾಗ ಎಷ್ಟೋ ನಂಬರ್ಸ್ಗಳು ಹೇಳ್ತಾರೆ, XYZ ನಂಬರ್ಗಳನ್ನು ಹೇಳ್ತಾ ಇದ್ದಾರೆ. ಬಟ್ ಪಂಚಾಯತ್ ಅವ್ರು ಕಾಡಲ್ಲಿ ಯಾಕೆ ಹುಳಿಸ್ತಾರ್ರಿ? ನನಗೆ ಅರ್ಥ ಆಗದೆ 2006ರಲ್ಲೇ ಸ್ಮಶಾನ ಸ್ಯಾಂಕ್ಷನ್ ಆಗಿದೆ. 2002ರಲ್ಲಿ ಮಾರ್ಕಿಂಗ್ ಆಯ್ತು, ಪ್ಲೇಸ್ಮೆಂಟ್ 2006ರಲ್ಲಿ ಸ್ಯಾಂಕ್ಷನ್ ಆಯ್ತು. ಅಲ್ಲಿಯವರೆಗೂ ಅರಣ್ಯದ ಒಳಗೆ ಕಾಡಿನಲ್ಲಿ ಗವರ್ಮೆಂಟ್ ಜಾಗದಲ್ಲೇ ಉಳ್ತಾ ಇದ್ದಿದ್ದು. ಪಂಚಾಯತ್ ಬಳಿ ಆ ದಾಖಲೆಗಳಿವೆ, ಪಂಚಾಯತ್ 100% ಇದೆ ಅಂತ ಹೇಳ್ತಾರೆ ಅವರು. ಇದೆ ಅಂತ ಹೇಳ್ತಾರೆ ತಗೊಂಡ್ಬರ್ಲಿ ದಾಖಲೆಗಳನ್ನ. ಎಕ್ಸಾಕ್ಟ್ಲಿ. ಈಗ ಈತ ಮಾರ್ಕ್ ಮಾಡಿದ 13 ಜಾಗಗಳು, ಇವತ್ತು ಮಾರ್ಕ್ ಮಾಡಿರೋ 13 ಜಾಗಗಳಿದಾವಲ್ಲ, ಚೆಕ್ ಬಂದಿ ಇದೆಯಂತೆ. ಚೆಕ್ ಬಂದಿ ಪ್ರಕಾರ ತೋರಿಸ್ಲಿ, ನೋಡಿ ಇಲ್ಲಿ ಹೂತಿರೋದು ಅಧಿಕೃತವಾಗಿ ಹೂತಿರೋದು ನಮ್ಮ ಹತ್ರ ದಾಖಲೆ ಇದೆ ಅಂತ ತೋರಿಸ್ಲಿ. ಅದೇ ನಾವು ಜಸ್ಟ್ ಈ ಪ್ರೋಸೆಸ್ ಆಗಿದೆ, ಈ ಪ್ರೋಸೆಸ್ ಆದ್ಮೇಲೆ SIT ಅವರು ಅಲ್ಲಿಗೆ ಹೋಗ್ಬೇಕು. ಅವರನ್ನೇ ಕಳಿಬೇಕು, ಅವರನ್ನೇ ಕರಿಬೇಕು. ಅಷ್ಟು ಕಾನ್ಫಿಡೆಂಟ್ ಆಗಿ ಅವ್ರು ಪ್ರೆಸ್ ಮೀಟ್ ಮಾಡಿ ಹೇಳಿದಾರೆ ಅವತ್ತಿನ ದಿನ, ಹೌದು ಇಷ್ಟು ಹೆಣಗಳಾಗಿದೆ, ಇಷ್ಟು ಸತ್ತಿದ್ದಾರೆ, ಯಾವ್ದು ಸಿಕ್ಕಿಲ್ಲ, ಅದಕ್ಕೆ 10 ದಿನ ಕಾದಿದೀವಿ,
ಪೇಪರಲ್ಲಿ ಕೊಟ್ಟಿದ್ದೀವಿ ಆಡು, ಅದೆಲ್ಲ ಆದ್ಮೇಲೆ ಯಾರು ಬರದೇ ಇದ್ದಾಗ ನಾವು ಅದನ್ನ ಹುಳ್ತೀವಿ. ಯಾಕೆ ಹುಳ್ತೀವಿ ಅಂತಂದ್ರೆ ನಾಳೆ ದಿನ ಯಾರಾದ್ರೂ ಬಂದು ಕೇಳಿದ್ರೆ ಇದು ನಮಗೆ ಸಂಬಂಧಪಟ್ಟವ್ರು ಯಾರೋ ಮಿಸ್ ಆಗಿದ್ರು ಅಂತಂದಾಗ ಅದಕ್ಕೆ ಸಂಬಂಧಪಟ್ಟ ಚಹರೆಗಳು ಮ್ಯಾಚ್ ಆದ್ರೆ ಮತ್ತೆ ಅವರ ಅಟ್ಲೀಸ್ಟ್ ಅವರ ಲಾಸ್ಟ್ ರೈಟ್ಸ್ ಧಾರ್ಮಿಕ ಪದ್ಧತಿ ಹೂಳಿದ್ದನ್ನ ತೆಗೆದುಕೊಡ್ತೀವಿ ಅಂತ. ಎಸ್. ಸೊ ಹಾಗಾಗಿ ಅಲ್ಲಿ ತನಕ ಬರಲಿ. ಅದರ ಜೊತೆಗೆ ನೀವು ಯಾರಿಗೋ ಕನೆಕ್ಟ್ ಮಾಡಬೇಡಿ. ಕೆಲವು ಸಲ ಕ್ರಾಸ್ ಫೈರಿಂಗಲ್ಲಿ ಬರಬೇಕಾಗತ್ತೆ. ಈಗ ನಾವಿರುವ ಹುದ್ದೆ, ನಾವು ಕೆಲಸ ಮಾಡ್ತಾ ಇರುವ ರೀತಿಗೆ ಕೆಲವು ಸಲ ನಮ್ಮದೆಲ್ಲ ತಪ್ಪಿಗೆ ಏಟ್ ಬೀಳ್ತಾವಪ್ಪ, ಅಲ್ವಾ? ಕೊಲಾಟ್ರಲ್ ಡ್ಯಾಮೇಜ್. ಈಗ ನಂದೇನೂ ಇರಲಿಲ್ಲ ಇದರಲ್ಲಿ, ಯಾಕೆ ನನ್ನ ಮೇಲೆ ವಾಗ್ದಾಳಿ ನಡೆಸ್ತಾ ಇದ್ದೀರಿ ಅಂತಂದರೆ ಸುವರ್ಣ ನ್ಯೂಸ್ನ ಎಡಿಟರ್ ಆಗಿ ಸ್ವಲ್ಪ ನೋನ್ ಫೇಸ್ ಆಗಿ ಕೂತ್ಕೊಂಡಿರೋದಕ್ಕೆ ಇದಾಗದೇ ಇದು. ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ ಕೀರ್ತಿ, ಮಾಡ್ಕೋಬೇಕಾಗತ್ತೆ. ದಟ್ ಈಸ್ ಜಸ್ಟ್ ಅ ಬ್ಯಾಡ್ ಟೈಮ್ ಅಷ್ಟೇ. ಅಲ್ಲ, ನಾವು ಅದನ್ನ ಓಪನ್ಲಿ ಅಕ್ಸೆಪ್ಟ್ ಮಾಡ್ಕೊಳಕ್ ರೆಡಿದೀವಿ. ಅಂಡ್ ನಾನು ನೀವು ಹೇಳ್ದಂಗೆ ಯುದ್ಧಕ್ಕೆ ಇಳಿದ ಮೇಲೆ ಬುಲೆಟ್ ಬಿತ್ತು ಅಂತ ಹೇಳಿ ಕೆಳಗೆ ಮಲಗಕ್ಕಾಗಲ್ಲ, ನುಗ್ಲೇಬೇಕಾಗಿ. ಯುದ್ಧಕ್ಕೆ ಇಳಿದವ್ರಿಗೆ ಬೀಳೋದು ಬೇರೆ, ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಿರೋರು ಬೀಳುತ್ತೆ ಕೆಲವು ಸಲ. ದೇವರ್ ದೇರ್ ಇನ್ ಅ ರಾಂಗ್ ಟೈಮ್ ಅಟ್ ಅ ರಾಂಗ್ ಪ್ಲೇಸ್. ಕ್ರಾಸ್ ಫೈರಿಂಗ್ ಅದು. ಕೆಲವು ತೇಜೋವಧೆಗಳು, ಕೆಲವೊಂದಷ್ಟು ಆರೋಪಗಳನ್ನು ಹೊತ್ಕೊಳ್ಳೋದು. ನಮಗೆ ಆರೋಪಗಳು, ತೇಜೋವಧೆಗಳು ಅದೇನು ಸಮಸ್ಯೆ ಇಲ್ಲ. ಆದ್ರೆ ಸೈದ್ಧಾಂತಿಕವಾಗಿ ಅದು ಒಂದು ವಿಚಾರವಾಗಿ ಮಾತಾಡಬೇಕಾದ್ರೆ ಅದೇ ವಿಚಾರವಾಗಿ ನಮ್ಮ ಜೊತೆಗೆ ಎಷ್ಟೇ ನಾನು ಹೇಳ್ತಾರೆ ಕೇಳ್ತೀನಿ ನನಗೆ. ಅಂದ್ರೆ ಇವತ್ತು ಸುಮ್ಮನೆ ನೀವು ಬಂದಿದ್ದೀರಿ ಅಂತ ಕೇಳ್ತೀನಿ. ಈ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾತಾಡ್ತಾ ಇರ್ತೀರಲ್ವಾ, ಇದರಲ್ಲಿ ಏನು ಸೈದ್ಧಾಂತಿಕ ಇದೆ ಹೇಳಿ ನನಗೆ? ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಸೈದ್ಧಾಂತಿಕ ಕೇಸರಿ ಒಬ್ಬ ವ್ಯಕ್ತಿ ಅನಾಮಿಕವಾಗಿ ಬಂದಿದೆ. ಈಗ ನೀವು ಅದನ್ನು ಸೈದ್ಧಾಂತಿಕವಾಗಿ ಪರ ವಿರೋಧ, ಬರೀ ನಿಮಗಷ್ಟೇ ಅಲ್ಲ, ವಿರೋಧ ಇದ್ದವ್ರಿಗೂ ನನ್ನ ಪ್ರಶ್ನೆ ಇದೆ. ಇಟ್ಸ್ ಎ ವೆರಿ ಸಿಂಪಲ್ ಕೇಸ್ ರೀ. ಅನಾಮಿಕ ಒಬ್ಬನು ಬಂದಿದ್ದಾನೆ, SIT ತನಿಖೆ ನಡೀತಾ ಇದೆ. ಇನ್ನು ತನಿಖೆಯ ರಿಪೋರ್ಟ್ಸ್ ಬರುವವರೆಗೂ ನೀವು ಜಂಪ್ ದಗನ್ ಮಾಡ್ತೀರಿ, ಅವರು ಜಂಪ್ ದಗನ್. ಇಲ್ಲ ಎಕ್ಸಾಕ್ಟ್ಲಿ ಸರ್, ನಾನು ನಿಮ್ಗೆ ಹೇಳಿದ್ದಕ್ಕೆ ಒಪ್ಕೋತೀನಿ. ನನ್ನ ಕಳೆದ 2 ವಿಡಿಯೋಗಳಲ್ಲಿ ನನ್ನ ವಾದ ಇದೆ, ದಯವಿಟ್ಟು ಇದು ಕಂಪ್ಲೀಟ್ ಆಗೋ ತನಕ, SIT ವರದಿಗಳು ಬರೋ ತನಕ, ಇದಕ್ಕೊಂದು ವರ್ಡಿಕ್ಟ್ ಬರೋ ತನಕ ಸುಮ್ಮನಿದ್ ಬಿಡಿ. ಯಾಕೆ ಜನರನ್ನ ವಿಡಿಯೋ ಮಾಡ್ಬಿಟ್ಟು ಬ್ಲೈಂಡ್ ಆಗಿ ಹಿಂಗೆ ಆಗಿದೆ, ಇಷ್ಟೊತ್ತಿಗೆ ಆಗಿದೆ, ಇದೇ ಕಾರ್ ನಂಬರು, ಇದೇ ಕಲರ್ ಗಾಡಿ, ಇಷ್ಟೊತ್ತಿಗೆ ಮಾಡಿದ್ರು, ಹಿಂಗೆ ಉಳಿದ್ರು. ಕೆಲವೊಂದು ಹಾಸ್ಯಾಸ್ಪದವಾಗಿ ನಡೀತಾವ್ರೆ. ನಾನು ಹೇಳಿದ್ನಲ್ಲ, ಮಂಗೇನ್ ಕೈಯಾಗ ಮಾಣಿಕ್ಯ ಸಿಕ್ಕಂಗೆ ಇಂಟರ್ನೆಟ್ ಫೋನ್ ಸಿಕ್ಕಾಗ ಇಂಥವು ಆಗ್ತವೆ. ಬಟ್ ಪ್ರಜ್ಞಾವಂತರು ಅಂತಿರುವಂಥವ್ರು ಸತ್ಯ ಯಾವುದು ಸುಳ್ಳು ಯಾವುದು ಅಂದ್ರೆ ಕಾಮನ್ ಸೆನ್ಸಿನ ಪ್ರಶ್ನೆಗಳನ್ನು ಮನಸ್ಸಿನಲ್ಲಿ ಕಾಮನ್ ಸೆನ್ಸಿನ ಪ್ರಶ್ನೆಗಳು ಮನಸ್ಸಿನಲ್ಲಿ ಹುಟ್ಕೋಬೇಕಪ್ಪ. ಇದು ಹೆಂಗ್ ಸಾಧ್ಯ, ಇದಾಗಿರೋದಕ್ಕೆ ಸಾಧ್ಯನಾ ಅನ್ನೋ ಕಾಮನ್ ಸೆನ್ಸಿನ ಪ್ರಶ್ನೆಗಳು ಹುಟ್ಕೊಳ್ಬೇಕು. ಈಗ ಮಾಲಗತ್ತಿಯವರು ಹಿರಿಯ ನಿವೃತ್ತ ಪೊಲೀಸ್ ಅಧಿಕಾರಿಗಳು, ಅವರು ಜಡ್ಜ್ಮೆಂಟ್ ಕಾಪಿ ಓದಿದ್ದೀನಿ ಅಂದ್ರು. ಇನ್ವೆಸ್ಟಿಗೇಷನ್ ಓದಂಥ ರೀತಿಯನ್ನು ನೋಡ್ಬೇಕಲ್ಲ. ಕನ್ಫೆಷನ್ ಲೆಟರ್ ಇದೆ ಅದರಲ್ಲಿ, ಅದರಲ್ಲಿ ಒಂದು ಕನ್ಫೆಷನ್ ಲೆಟರ್ ಇದೆ. ಕನ್ಫೆಷನ್ಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಯಾವುದೇ ರೀತಿಯಾದಂಥ ಬೆಲೆ ಇರೋದಿಲ್ಲ.